ದೆಹಲಿಯಲ್ಲಿ ನಡೆಯುತ್ತಿರುವ ಇಂಡಿಯಾ ಎಐ ಇಂಪ್ಯಾಕ್ಟ್ ಶೃಂಗಸಭೆಯಲ್ಲಿ ಭಾಗವಹಿಸಲು ದೆಹಲಿಗೆ ಆಗಮಿಸಿರುವ ಹಲವಾರು ಜಾಗತಿಕ ನಾಯಕರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಇಂದು ಮಾತುಕತೆ ನಡೆಸಿದರು. ಈ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲು ಈಗಾಗಲೇ ವಿವಿಧ ದೇಶಗಳ ಗಣ್ಯರು ಭಾರತಕ್ಕೆ ಆಗಮಿಸುತ್ತಿದ್ದು, ಅವರನ್ನು ಸಾಂಪ್ರದಾಯಿಕವಾಗಿ ಬರಮಾಡಿಕೊಳ್ಳಲಾಯಿತು. इंडिया एआई उनका भी गर्मजोशी से स्वागत किया। पेड्रो सांचेज भी दिल्ली पहुंच चुके हैं। हवाई अड्डे पर कौशल विकास और उद्यमिता राज्य मंत्री जयंत चौधरी ने उनका स्वागत किया। उस लेख को साझा किया है जिसमें उन्होंने एआई इंपैक्ट समिट के अपने अनुभव का जिक्र किया है। पीएम ने कहा कि सर्बिया के प्रधानमंत्री नरेंद्र मोदी करते हुए नजर आएंगे। ಈ ಮಧ್ಯೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಗೂಗಲ್ ಸಿಇಒ ಸುಂದರ್ ಪಿಚೈ ಭೇಟಿ ಮಾಡಿ ಕೃತಕ ಬುದ್ಧಿಮತ್ತೆಯ ಭವಿಷ್ಯದ ಕುರಿತು ಸಮಾಲೋಚನೆ ನಡೆಸಿದರು. किस तरीके से और आगे उसमें बढ़ सकता है, उस पर ये चर्चा आज होने वाली है। तो बेहद ही खास और इन मुलाकातों पर हर किसी की नजर इस समय। ಬಳಿಕ ದೆಹಲಿಯ ಹೈದರಾಬಾದ್ ಹೌಸ್ನಲ್ಲಿ ಸ್ಪೇನ್ ಅಧ್ಯಕ್ಷ ಪೆಡ್ರೋ ಸ್ಯಾಂಚೆಜ್ ಅವರೊಂದಿಗೆ ಸಮಾಲೋಚನೆ ನಡೆಸಿದರು. ಈ ವೇಳೆ ಉಭಯ ನಾಯಕರು ಭಾರತ ಮತ್ತು ಸ್ಪೇನ್ ಪಾಲುದಾರಿಕೆಯನ್ನು ಗಾಢವಾಗಿಸುವ ಗುರಿ ಹೊಂದಿರುವ ವ್ಯಾಪಕ ಶ್ರೇಣಿಯ ವಿಷಯಗಳ ಕುರಿತು ಚರ್ಚಿಸಿದರು. ಈ ಕುರಿತು ಹೇಳಿಕೆ ನೀಡಿರುವ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ, ವ್ಯಾಪಾರ ಮತ್ತು ಆರ್ಥಿಕತೆ, ಡಿಜಿಟಲ್, ನಾವೀನ್ಯತೆ, ಆರೋಗ್ಯ, ಹವಾಮಾನ ಮತ್ತು ಶಿಕ್ಷಣ ಸೇರಿದಂತೆ ಪ್ರಮುಖ ಕ್ಷೇತ್ರಗಳ ಕುರಿತು ಚರ್ಚೆ ನಡೆಯಿತು ಎಂದು ತಿಳಿಸಿದೆ. ಇದೇ ವೇಳೆ ಪ್ರಧಾನಿ ಅವರು ಭಾರತ ಹಾಗೂ ಯುರೋಪಿಯನ್ ಒಕ್ಕೂಟದ ಸಂಬಂಧಗಳಿಗೆ ಸ್ಥಿರ ಬೆಂಬಲ ನೀಡಿದ್ದಕ್ಕಾಗಿ ಸ್ಪೇನ್ಗೆ ಧನ್ಯವಾದ ತಿಳಿಸಿದರು. मैराथन से कम नहीं होगा। तो यहाँ पर स्पेन ओर्पो से प्रधानमंत्री नरेंद्र मोदी ने दिल्ली के हैदराबाद हाउस में मुलाकात की। ನಂತರ ಫಿನ್ಲೆಂಡ್ ಪ್ರಧಾನಿ ಆಂಟಿ ಪೆಟರಿ ಓರ್ಪೋ ಅವರೊಂದಿಗೂ ಪ್ರಧಾನಿ ಮಾತುಕತೆ ನಡೆಸಿದರು. फिनलैंड के प्रधानमंत्री एआई इंपैक्ट समिट 2026 में हिस्सा लेने के लिए भारत पहुंचे हैं और ಜಾಗತಿಕ ನಾಯಕರೊಂದಿಗೆ ಪ್ರಧಾನಿ ಪರಸ್ಪರ ಹಿತಾಸಕ್ತಿ ಸಂಬಂಧಿತ ವಿಷಯಗಳು ಮತ್ತು ಅನೇಕ ಜಾಗತಿಕ ಹಾಗೂ ಪ್ರಾದೇಶಿಕ ಮಹತ್ವದ ವಿಷಯಗಳ ಕುರಿತು ಚರ್ಚೆ ನಡೆಸಿದ್ದಾರೆ.